ಇವರು ಹೆಣ್ಣು ಮಕ್ಕಳನ್ನ ಎಲ್ಲಿಗಾರು ಹೋಗೋಣ ಬರ್ರಿ ಅಂತ ಕರಿತಾರಲ್ಲ, ನಾವೇನೋ ಹೊಡೋಗ್ಬಿಡ್ತೀವಿ. ಆದರೆ ಏನು ಮಾಡೋದು, ಇವ್ರನ್ನ ಯಾವ್ದಾರ ಒಂದು ಅಂಗಡಿ ಕರ್ಕೊಂಡೋಗಿ ಬಿಟ್ಬಿಟ್ರೆ ಗಟ್ಲೆ ಮಾಡ್ತಾರೆ ಪಲ್ಯನೇ. ನಾವೇನು ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಎಲ್ಲರೂ ದೊಡೋಬೇಕು, ಒಂದೂ ಅರ್ಥ ಆಗಲ್ಲ. ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಒಂದು ಐಟಮ್ನ 50 ಸರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಸಾಡಿ ಆಮೇಲೆ ನಮ್ಮನ್ನ ಸುಸ್ತು ಮಾಡಿ ಅವ್ರ ಮರ ಖುಷಿಯಾಗಿರ್ತಾರೆ. ಯಾಕಳು ಐಟಮ್ ತಗೊಂಡಿರ್ತಾರಲ್ಲ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸುನಿಲ್. ನೋಡಿ ಫ್ರೆಂಡ್, ಇವತ್ತಿಂದು ಏನೇನು ಅಪ್ಡೇಟ್ ಅಂತ ಇಲ್ಲಿ ಹೇಳ್ಬಿಡ್ತೀನಿ. ಏನಿಲ್ಲ, ಬೆಳಿಗ್ಗೆನೇ ಎದ್ದೆ, ಮನೇಲಿ ನೀರು ಖಾಲಿಯಾಗಿತ್ತು. ನೀರು ತಗೊಂಬರೋಣ ಅಂತ ಹೋದೆ, ನೀರು ತಂದು ಮನೇಲಿಟ್ಟೆ. ಇಟ್ಟಾದ್ಮೇಲೆ ನನ್ನ ಗೆಳೆಯ ಕಾಯ್ತಾ ಇದ್ದ, ಬಾರೋ ಏನು ಮಾಡ್ತಿದ್ಯಾ, ಬಂದು ನನಗೆ ಸ್ನಾನ ಮಾಡಿಸು ಅಂದ. ಸರಿ ಬಿಡಪ್ಪ, ಯಾಕೆ ಆವಾಜ್ ಆಗ್ತಿದ್ಯಾ, ಬರ್ತೀನಿ ಅಂತೇಳಿ ಅವನಿಗೆ ಹೋಗಿ ಅವನಿಗೆ ಸ್ವಲ್ಪ ನೀರು ಕುಡಿಸಿ ಹಂಗೆ ಗಾಡಿನ ಫುಲ್ಲು ತೊಳೆದೆ ಅಷ್ಟು ನನ್ನ ಗೆಳೆಯ ಫುಲ್ಲು ಮಿಂಚಕ್ಕೆ ಸ್ಟಾರ್ಟ್ ಮಾಡ್ದೆ. ನೋಡಿದೆ ನನ್ನ ಗೆಳೆಯ ಮುಖದಲ್ಲಿ ಫುಲ್ಲು ಸ್ಮೆಲ್ ಇತ್ತು. ಸರಿ, ನನ್ನ ಗೆಳೆಯನ್ನು ಫುಲ್ಲು ಫ್ರೆಶ್ ಅಪ್ ಆದ, ನಾನು ಆಗ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಆಗ್ಬಿಟ್ಟು ಬಂದು ನೋಡ್ರೆ ಅಲ್ಲೇ ನನ್ನ ವೈಫು ಫುಲ್ ಪೂಜೆ ಮಾಡ್ತಾಯಿದ್ರು. ಸರಿ, ಅವ್ರದ್ದು ಪೂಜೆ ಐತಲ್ಲ ಅಂದ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ಜೀವನದಲ್ಲಿ ದೇವ್ರ ಮೇಲೆ ತುಂಬ ಜನ ನಂಬಿಕೆ ಇರುತ್ತೆ, ಆದರೆ ತುಂಬ ಜನಕ್ಕೆ ಇಲ್ಲದೆ ಅನ್ನೋ ಸಹ ಇರುತ್ತೆ. ಆದರೆ ಒಂದು ಹೇಳ್ತೀನಿ, ಯಾರೇ ದೇವ್ರ ಮೇಲೆ ನಂಬಿಕೆ ಇಲ್ಲೋ ಅವ್ರು ಆರಾಮಾಗಿರ್ತೀರ. ಆದರೆ ಅವ್ರಿಗೆ ಒಂದು ಸಲ ಕಷ್ಟ ಬಂದ ಮೇಲೆ ದೇವ್ರ ಮೇಲೆ ನಂಬಿಕೆ ಇಡಬೇಕೋ ಬೇಡ ಅಂತ ಅವಾಗ ಗೊತ್ತಾಗುತ್ತೆ. ಯಾಕಂದರೆ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ದೇವರೇ ಇಲ್ಲ ಅಂತ ಸುಮ್ಮನೆ ಮೆರೆದಾಡ್ತಾ ಇದ್ದನಿಗೆ ಒಂದೇ ಒಂದು ಸಲ ಕೆಳಗೆ ಬಿಡಿಸ್ತು ನೋಡು, ನೆನೆಸ್ಕೊಬೇಕು ಜೀವನದಲ್ಲಿ. ಆ ಥರ ಕಷ್ಟ ಕೊಟ್ಟು ಆಮೇಲೆ ಇಲ್ಲ ದೇವ್ರಿಗೆ ಅಂತ ನಂಬಿದ ಮೇಲೆ ಇವಾಗ ಸ್ವಲ್ಪ ಫುಲ್ಲು ಫ್ರೀ ಆಗಿದ್ದೀನಿ. ಎಲ್ಲ ಸ್ವಲ್ಪ ಕಷ್ಟಗಳಿದ್ರು ಸಹ ಆ ಕಷ್ಟಗಳೇನು ಕಾಣಿಸಲ್ಲ, ಅಷ್ಟು ಆರಾಮಾಗಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ಹೇಳ್ತೀನಿ, ಏನೇ ಆಗಲಿ ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇಡಿ. ಹಾಗೆ ಆಯ್ತು ಅಂದ್ಬಿಟ್ಟು ನನ್ನ ವೈಫ್ ಬರ್ರಿ ಚಿಕ್ಕಪೇಟೆ ಹೋಗೋಣ, ಐಟಮ್ ತರಬೇಕಂತಂದರು. ಐಟಮ್ ತೊಗೊಂಬರಕ್ಕೆ ಹೊರಟೆ. ಇಲ್ಲಿ ಕೇರ್ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಲ್ಲಿ ಹೆಂಗಿರೋ ಪಾರ್ಕಿಂಗ್ ಇರ್ತಾರೆ ಬಿಡು, ಪಾರ್ಕಿಂಗ್ ಅಲ್ಲಿ ಹಾಕೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಪಾರ್ಕಿಂಗೇ ಫುಲ್ಲು ಕ್ಲೋಸ್ ಆಗಿದೆ. ಇನ್ನೇನು ಮಾಡೋಣ, ಗೋಡೆ ಬಂದೀನಿ, ರಿಟರ್ನ್ ಹೋಗೋಕ್ಕಾಲ ಏನಿಲ್ಲ ಅಂದ್ಬಿಟ್ಟು ಸ್ಟ್ರೈಟ್ ಹಂಗೆ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೊಡೆದೆ. ಯಾಕಂದರೆ ಅಲ್ಲಿ ತುಂಬ ಪಾರ್ಕಿಂಗ್ಗಳಿದ್ದಾವೆ. ಅದಕ್ಕೋಸ್ಕರ ಇನ್ನೇನು ಮಾಡೋ ಅಂದ್ಬಿಟ್ಟು ನಮ್ಮ ವೈಫ್ನ ಅವ್ರನ್ನ ನಮ್ಮ ನಾದಿನಿನ ಅಲ್ಲೇ ಇಳಿಸಿ ನಾನು ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆ ಹೊರಟೆ. ಅಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ಹುಡುಕ್ತೆ. ಸದ್ಯ ಒಂದು ಪಾರ್ಕಿಂಗ್ ಸಿಕ್ಕಿದ್ಮೇಲೆ ಇನ್ನೇ ಮಾಡೋಣ, ಪಾರ್ಕ್ನ ಗಾಡಿನ ತಗೊಂಡೋಗಿ ನನ್ನ ಗೆಳೆಯನ ಅಲ್ಲ ಪಾರ್ಕ್ ಮಾಡಿ ಅಲ್ಲಿಂದ ಹೊರಗಡೆ ಬಂದೆ. ಬಂದು ಇನ್ನೇನು ನಮ್ಮ ವೈಫ್ನ ಅಲ್ಲಿ ಅರ್ಧದಲ್ಲಿ ನಿಲ್ಸಿದ್ನಲ್ಲ, ಸರಿ ಅವ್ರ ಹತ್ರ ಹೋಗೋಣ ಅಂದ್ಬಿಟ್ಟು ಹೋದೆ. ನೋಡಿದ್ರೆ ಮ್ಯಾಪಲ್ಲಿ 1.5 ಕಿಲೋಮೀಟ್ರ್ ಇತ್ತು. ಅಯ್ಯೋ, ಅಷ್ಟು ದೂರ ಬಂದೆ ಅಂದ್ಬಿಟ್ಟು ಇನ್ನೇ ಮಾಡೋ ಅಂದ್ಬಿಟ್ಟು ವಾಕ್ ಮಾಡ್ಕೊಂತ ಸುಮ್ಮನೆ ಚಿಕ್ಕಪೇಟೆ ಸುತ್ತಲೂ ನೋಡ್ಕೊತ ಹೋದೆ. ಯಾಕಾರೋ ಹೋದೆ ಅನಿಸ್ಬಿಡ್ತು. ಯಾಕಂದರೆ ಅವರು ಐಟಮ್ಗಳು ತಾಂತಾರೋ ಇಲ್ಲ ಬಿಡ್ತಾರೋ ಗೊತ್ತಿಲ್ಲ. ಅಂಗಡಿಗಳು ಹೋಗ್ಬಿಟ್ಟು ಅದು ಕೊಡ್ರಿ ಇದು ಕೊಡ್ರಿ, ಅದು ತೋರಿಸ್ರಿ ಇದು ತೋರಿಸ್ರಿ ಅಂದು ನಮ್ಮನ್ನು ಸುಸ್ತು ಮಾಡ್ತಾರೆ, ಅಂಗಡಿಯವ್ರನ್ನ ಸುಸ್ತು ಮಾಡ್ತಾರೆ. ಅವ್ರು ಮಾತ್ರ ಗಂಟೆ ಶಾಪ್ ಮಾಡ್ತಾರೆ. ತಾಳದೊಂದು 3 ಮತ್ತೊಂದು ಐಟಮು ನೋಡಿದ್ರೆ 3 ಅವರ್ ಅಲ್ಲೇ ಮಾಡಿಬಿಡ್ತಾರೆ. ಅವರಿಂದ ನಾವು ಇರ್ತೀವಲ್ಲ, ನಾವು ಪೆದ್ದನ ಮಕ್ಕಳು, ಅವ್ರು ಬರೋ ತನಕ ಕಾಯ್ದು ಅಲ್ಲೇ ನಿಂತ್ಕೊಂಡಿರ್ಬೇಕು. ಅವ್ರ ಮಕ್ಕಳು ಫುಲ್ ಖುಷಿ, ನಮಗೆ ಮಾತ್ರ ಫುಲ್ಲು ಸುಸ್ತು. ಇನ್ನೇ ಮಾಡೋ ಅಂತೂ ಒಂದು ಅಂಗಡಿ ಶಾಪಿಂಗ್ ಮುಗಿಸಿದ್ರಪ್ಪ. ಅದು ಒಂದು ಅಂಗಡಿ ಮುಗ್ಸೋಕ್ಕೆ 100 ಅಂಗಡಿಗೆ ಹೋದರು. 100 ಅಂಗಡಿಗೆ ಹೋಗಿ ಆಮೇಲೆ ಮತ್ತೆ ಇನ್ನೇ ಮಾಡೋ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ಬೇಕಂತಂದರು. ಸರಿ ಆಯ್ತು ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲೇ ಬಟ್ಟೆ ಅಂಗಡಿಗೆ ಹೋದೆ. ಅಲ್ಲಿ ನೋಡ್ರೆ ಅಲ್ಲಿ ಒಂದು ಅಂಗಡಿಗೆ ಹೋಗ್ತಾರಾ, ಆ ಅಂಗಡಿ ಬೇಡ ಅಂತ ಈ ಅಂಗಡಿ ಬೇಡ ಅಂತ ಇನ್ನೊಂದು ಅಂಗಡಿ. ಅಯ್ಯೋ, ನಿಮ್ಮ ಸವಾಸನೆ ಸಾಕಾಯ್ತು ಅಂದ್ಬಿಟ್ಟು ಅಲ್ಲಿ ಬರೋ ಚಿಕ್ಕಪೇಟೆ ಅವಿನಿ ರೋಡು ಬರೋ ಸುತ್ತಾಡ್ಸ್ಕೊಂಡು ಏನಬೇಕೆಲ್ಲ ತಗೊಂಡ್ರು. ಸರಿ ಆಯ್ತು, ಇನ್ನೇನು ಗಾಡಿ ತುಂಬ ದೂರ ಇತ್ತಲ್ಲ, 2 ಕಿಲೋಮೀಟ್ರ್ ಇತ್ತು. ಸರಿ ಅಲ್ಲಿ ನಡ್ಕೊಂಬರ್ರಿ ಅಂದ್ಬಿಟ್ಟು ನಡ್ಸ್ಕೊಂಡು ಹೋದೆ. ಹೋಗ್ತಾ ಇರ್ಬೇಕಾರೆ ಎಲ್ಲರೂ ಸುಸ್ತಾಗಿದ್ರು, ನಡೆದು ಅಲ್ಲಿ ಹೆಂಗೆ ಕಬ್ಬಿನ ಹಾಲಿತ್ತು. ಸರಿ ಬಿಡು, ಕಬ್ಬಿನ ಹಾಲು ಕೊಡ್ಯಾರ ಅಂತೇಳಿ ಎಲ್ಲರಿಗೂ ಕಬ್ಬಿನ ಹಾಲು ಕೊಡಿಸಿ ಹಂಗೆ ನಾನು ಸ್ವಲ್ಪ ಎನರ್ಜಿ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಕಬ್ಬಿನ ಹಾಲು ಕುಡ್ದು ನನ್ನ ಗೆಳೆಯ ವೇಟ್ ಮಾಡ್ತಾಯಿದ್ದ. ಸರಿ ನಡಿ ಹೋಗೋಣ ಅಂದ್ಬಿಟ್ಟು ನಮ್ಮ ಪಾರ್ಕಿಂಗ್ ಹತ್ರ ಹೋದೆ. ಹೋಗಿ ನೋಡ್ತೀನಿ, ಪಾಪ ನನ್ನ ಗೆಳೆಯ ಒಬ್ಬನೇ ಸೈಡಲ್ಲಿ ಮಲ್ಕೊಂಬಿಟ್ಟಿದ್ದಾನೆ. ಸರಿ ಅವನಿಗೆ ಹೋಗಿ ಎಬ್ರಿಸಿ ಬರೋ ಗೆಳೆಯ ಟೈಮ್ ಆಯ್ತು ಅಂತೇಳಿ ಕರ್ಕೊಂಡು ಹೊರಟೆ ಮನೆ ಕಡೆ. ಥ್ಯಾಂಕ್ ಯು ಫ್ರೆಂಡ್, ಇವತ್ತಿಂದ ದಿನದ ಇಷ್ಟೆಲ್ಲ ಆಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತು ನೆಕ್ಸ್ಟ್ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಧನ್ಯವಾದ.